ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗಲ್ಲಿ ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಲ್ವಾ, ಗೋಲ್ಡ್ ಸ್ಕೀಮ್ ಬಗ್ಗೆ. ಸೊ ಆ ಡೀಟೇಲ್ಸ್ನ ನಾನು ಈ ಒಂದು ವ್ಲಾಗಲ್ಲಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ವ್ಲಾಗ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಸೊ ಇವಾಗ ನಾವು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಅಂತ ಹೇಳ್ಬಿಟ್ಟು ನಾವಿವಾಗ ಹೋಗ್ತಾ ಇದ್ದೀವಿ. ಸೊ ಈ ಒಂದು ವ್ಲಾಗಲ್ಲಿ ಗೋಲ್ಡ್ ಸ್ಕೀಮ್ ಬಗ್ಗೆ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕಬ್ಬಿನ ಹಾಲು ಕುಡ್ಕೊಂಡು ಇವಾಗ ಬಂದಿದ್ದಾಯಿತು. ಇವಾಗ ಡೈರೆಕ್ಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವೀಡಿಯೋಗೆ ಅಂದರೆ ಜ್ಯುವೆಲ್ಲರಿ, ಪಾಪುದು ಜ್ಯುವೆಲ್ಲರಿ ವಿಡಿಯೋಗೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ತುಂಬ 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 ಥ್ಯಾಂಕ್ಸ್. ನಾನು ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ನಿಜ ಗೊತ್ತಾಗ್ತಿಲ್ಲ. ಬಿಕಾಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಐ ಥಿಂಕ್ ಇಷ್ಟು ಚೆನ್ನಾಗಿ ಹೋಗಿರೋ ವಿಡಿಯೋ ಅಂದರೆ ಇದೆ ಅನಿಸುತ್ತೆ. ನಾನು ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದು ವಿಡಿಯೋನ, ಅಂದರೆ ಯೂಟ್ಯೂಬ್ನ. ಹೇಗಾಗುತ್ತೋ ಏನೋ ಅಂತ ಅನ್ಕೊತಾ ಇದ್ದೆ. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದ್ದಕ್ಕೆ ಭಾಳನೇ ಖುಷಿ ಆಯಿತು. ಮತ್ತು ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ, ಏನಂದರೆ ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳಿ ಅಂತ ಒಂದಷ್ಟು ಕಾಮೆಂಟ್ಸ್ ಬಂದಿದೆ. ಆಮೇಲೆ ಸೀಮಂತದ್ದು ಜ್ಯುವೆಲ್ಲರಿ ವಿಡಿಯೋಸ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ. ಆಮೇಲೆ ಇನ್ನೂ ಒಂದು 2-3 ಕಾಮೆಂಟ್ಸ್ ಬಂದಿತ್ತು ಜ್ಯುವೆಲ್ಲರಿ ಬಗ್ಗೆ. ಸೊ ಖಂಡಿತವಾಗ್ಲೂ ಮಾಡ್ತೀನಿ ಜ್ಯುವೆಲ್ಲರಿ ಬಗ್ಗೆ. ಸೀಮಂತದ್ದು ಜ್ಯುವೆಲ್ಲರೀಸ್ ಮಾಡೋದಕ್ಕೆ ನಾನಿವಾಗ ಸದ್ಯಕ್ಕೆ ರಾಯಚೂರಲ್ಲಿದ್ದೀನಿ, ನನ್ನ ಹಸ್ಬೆಂಡ್ ಊರಲ್ಲಿ. ಸೊ ಇಲ್ಲಿರೋ ಕಾರಣ ನಂದು ಸೀಮಂತದ್ದು ಎಲ್ಲ ಜ್ಯುವೆಲ್ಲರೀಸ್ ಬಂದು ಬ್ಯಾಂಗ್ಳೂರಲ್ಲಿದೆ. ಅಂತಿದ್ದೀನಿ, ತುಂಬ ಏನು ಅನ್ಕೊಂಬೇಡಿ. ಬಿಕಾಸ್ ಸ್ವಲ್ಪ ನಾನು ನರ್ವಸ್ ಆಗಿರ್ತೀನಿ ಯಾವಾಗಲೂ ಕ್ಯಾಮ್ರಾ ಮುಂದೆ, ಯಾಕಂದರೆ ಕ್ಯಾಮ್ರಾ ಅಷ್ಟೊಂದು ನನಗೆ ಅಭ್ಯಾಸ ಇಲ್ಲಲ್ಲ, ಅದಕ್ಕೆ ಸಾರಿ. ಕ್ಯಾಮ್ರಾ ನನಗೆ ಸ್ವಲ್ಪ ನರ್ವಸ್ ಆಗಿರ್ತೀನಿ ಕ್ಯಾಮ್ರಾ ಮುಂದೆ, ಯಾಕಂತಂದರೆ ತುಂಬ ಅಭ್ಯಾಸ ಇಲ್ಲ ನನಗೆ ಕ್ಯಾಮ್ರಾ ಮುಂದೆ ಬಂದು. ನೀವು ನಾನು ಹಳೆ ವಿಡಿಯೋಸ್ ನೋಡಿದ್ರೂ ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ ಯೂಶ್ವಲಿ. ಇವಾಗ ಸ್ವಲ್ಪ ಧೈರ್ಯ ಮಾಡಿ ಕ್ಯಾಮ್ರಾ ಮುಂದೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಬ್ರು ಯಾರೋ ಕಾಮೆಂಟ್ ಹಾಕಿದ್ರು, ಎಷ್ಟು ಸಲ ಸೋ ಅಂತೀಯ ಅಂತ ಹೇಳ್ಬಿಟ್ಟು. ಅದು ಗೊತ್ತಿಲ್ಲ ನನಗೆ, ಹಾಗೆ ಮಾತಾಡ್ತಾ ಬಂದುಬಿಟ್ಟಿದೆ ಅದು. ಆದಷ್ಟು ಅವಾಯ್ಡ್ ಮಾಡ್ತೀನಿ ಡೆಫಿನೆಟಾಗಿ ಇನ್ನು ಕಮ್ಮಿಂಗ್ ಬ್ಲಾಗ್ಸಲ್ಲಿ. ಮತ್ತು ಗೋಲ್ಡ್ ಸ್ಕೀಮ್ ಬಗ್ಗೆ ತುಂಬ ಜನ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ರಿ ಎಲ್ಲ, ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳಿ, ಗೋಲ್ಡ್ ಸೇವಿಂಗ್ಸ್ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು. ಸೊ ಈ ಬ್ಲಾಗಲ್ಲೇ ನಾನು ಅದು ಗೋಲ್ಡ್ ಸ್ಕೀಮ್ ಬಗ್ಗೆ ಮತ್ತು ಗೋಲ್ಡ್ ಸೇವಿಂಗ್ಸ್ ಬಗ್ಗೆ ನಾನು ಯಾವ ಥರ ಸೇವ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ತಿಳಿಸ್ತೀನಿ. ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಇದರಿಂದ. ಯಾಕಂತಂದರೆ ನಾವು ಇವಾಗ ಮೋಸ್ಟ್ ಆಫ್ ದಿ ಟೈಮ್ ನಾನೇನಾದರೂ 50 ಗ್ರಾಮು 100 ಗ್ರಾಮ್ ಈ ಥರ ಏನಾದರೂ ಮಾಡಿಸ್ಕೊಳ್ತೀನಿ, ಜಾಸ್ತಿ ಗ್ರಾಮ್ಸ್ ಜ್ಯುವೆಲ್ಲರೀಸ್ನ ಅಂತಂದಾಗ ಒಂದು ಸರ್ಟೈನ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ ಅಷ್ಟೇ. ಅದು ಯಾವಾಗಲೂ 1 ಇಯರ್ ಪ್ಲ್ಯಾನ್ ಆಗಿರುತ್ತೆ. ಸೊ ಯಾಕಂತಂದರೆ ನಾವು ಒಂದು 50 ಗ್ರಾಮ್ಸ್ 100 ಗ್ರಾಮ್ಸ್ ಅಂದರೆ ಇದು ನಮ್ಗೆ ಹ್ಯೂಜ್ ಅಮೌಂಟೇ ಅಲ್ವಾ. ಸೊ ಹಾಗಾಗಿ 1 ಇಯರ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ. ಸೊ ಅದನ್ನೆಲ್ಲ ಹೇಗೆ ಮಾಡ್ತೀನಿ ಎಲ್ಲದನ್ನು ನಾನು ಇವಾಗ ಶೇರ್ ಮಾಡ್ತೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಶೇರ್ ಮಾಡ್ತೀನಿ. ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. ಐ ಥಿಂಕ್ ಕಂಪ್ಲೀಟ್ ಇಷ್ಟೊಂದು ಡೀಟೇಲ್ಸ್ನ ನನಗೆ ಗೊತ್ತಿಲ್ಲ ಯಾರು ಕೊಟ್ಟಿದ್ದಾರೋ ಇಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಸುಮಾರು ಜ್ಯುವೆಲ್ಲರೀಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ, ಮತ್ತು ಸುಮಾರು ಸಲ ಸ್ಕೀಮ್ಸ್ ಬಗ್ಗೆ ಎಲ್ಲದೂ ಗೊತ್ತಿರೋದ್ರಿಂದ ನನಗೇನು ನಾಲೆಡ್ಜ್ ಇದೆ ನಾನು ಅದನ್ನು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಮನೆಗೆ ಹೋದ್ಮೇಲೆ ನಾನು ಹೇಳ್ದಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ವ್ಲಾಗ್ ನೋಡಿ ನಿಮ್ಗೆ ಏನಾದರೂ ಹೆಲ್ಪ್ ಆಯಿತಾ ಏನು ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ. ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಮನೆಗೆ ಬಂದು ಇವಾಗ ಸ್ಟಾರ್ಟ್ ಮಾಡೋಣ ಅನ್ಕೊತಾ ಇದ್ದೆ. ಆದರೆ ನನಗೆ ಆಫೀಸ್ ಕಾಲ್ ಇದೆ ಅನ್ನೋದು ನನಗೆ ಮತ್ತೆ ಹೋಗ್ಬಿಟ್ಟಿದ್ದೆ. ಸೊ ಇದು ಆಫೀಸ್ ಕಾಲ್ ಮುಗಿಸ್ಕೊಂಡು ಸೊ ಊಟ ಕೂಡ ಮಾಡ್ತಿದ್ದೀನಿ ಜೊತೆಗೆ. ಸೊ ಊಟ ಮುಗಿಸಿ ಆಫೀಸ್ ಕಾಲ್ ಮುಗಿಸ್ಕೊಂಡು
ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾರ್ತ್ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ, ಬೆಂಡೆಕಾಯಿ ಪಲ್ಯ ಆ್ಯಂಡ್ ಒಂದು ಸಲಾಡ್. ಸೊ ಮಸ್ತ್ ಊಟ. ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರುತ್ತೆ ಇಲ್ಲಿದು. ಯಾವಾಗಲೂ ಒಂದು ಥರದ ಪಲ್ಯ ಅಥವಾ 2 ಥರದ ಪಲ್ಯ ಮಾಡ್ತಾರೆ ಯೂಶಲಿ. ಪಲ್ಯದ ಜೊತೆ ಒಂದಂತೂ ಸೌತೆಕಾಯಿ ಸಲಾಡ್ ಅಥವಾ ಕ್ಯಾರೆಟ್ ಸಲಾಡ್ ಈ ಥರ ಏನಾದರೂ ಒಂದು, ಅಥವಾ ಸೌತೆಕಾಯಿ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಏನಾದರೂ ಒಂಥರ ಸಲಾಡ್, ಈ ಥರ ಸಲಾಡ್ಗಳು ಮಾಡ್ತಾರೆ. ಸೊ ಫಸ್ಟು ಊಟ ಮಾಡ್ಕೊತೀನಿ. ಊಟ ಮಾಡಿ ಆಫೀಸ್ ಕಾಲ್ ಮುಗಿಸಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ಆವಾಗಲೇ ಹೇಳಿದಾಗೆ ಗೋಲ್ಡ್ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಗೋಲ್ಡ್ ಸ್ಕೀಮ್ ಬಗ್ಗೆ ನನಗೇನೇನು ಗೊತ್ತು, ನಾನು ಹೇಗೆ ಪ್ಲ್ಯಾನ್ ಮಾಡ್ಕೊತೀನಿ, ಈಗ 10 ಗ್ರಾಮು 20 ಗ್ರಾಮು ತೊಗೊಳ್ಳೋದಾದರೆ ಯಾವ ಥರ ಪ್ಲ್ಯಾನ್ ಮಾಡ್ಕೊತೀನಿ, ಅಥವಾ 50 ಗ್ರಾಮಿಂದ ಒಂದು 100 ಗ್ರಾಮ್ಸ್ವರೆಗೆ ತೊಗೊಳ್ಳೋದಾದರೆ ಯಾವ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಸೊ ಇದನ್ನೆಲ್ಲ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಒಪಿನಿಯನ್ನು, ನನ್ನ ಟೈಪ್ ಆಫ್ ಒಪಿನಿಯನ್ನು. ಬೇರೆಯವರು ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಮುಂಚೆಯಿಂದ ಇದೇ ಥರ ಪ್ಲ್ಯಾನ್ ಮಾಡ್ಕೊಬಂದಿರೋದು. ಹಾಗಾಗಿ ಸೊ ನಾನು ಏನೇನು ಪ್ಲ್ಯಾನ್ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಡೆಫಿನೆಟಾಗಿ ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ನನಗಂತೂ ಇಷ್ಟು ವರ್ಷದಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ. ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲ ಹಾಕೊಂಡು ಕೂತಿದ್ದೀನಿ, ಅಂದರೆ ಇನ್ಫಾರ್ಮೇಷನ್ಸ್ನ ಕೆಲವೊಂದು ಹಾಕೊಂಡು ಕೂತಿದ್ದೀನಿ. ಸೊ ಫಸ್ಟ್ ಹೇಳಬೇಕಂತಂದರೆ ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳಬೇಕಂತಂದರೆ, ಗೋಲ್ಡ್ ಸ್ಕೀಮಲ್ಲಿ ಒಂದು 3 ಥರ ಬರುತ್ತೆ. ಫಸ್ಟು ಗೋಲ್ಡ್ ಅಕ್ಯುಮುಲೇಟೆಡ್ ಸ್ಕೀಮ್ ಬರುತ್ತೆ, ಮತ್ತು ಮನಿ ಅಕ್ಯುಮುಲೇಟೆಡ್ ಸ್ಕೀಮ್ ಬರುತ್ತೆ, ಮತ್ತು ಒನ್ ಟೈಮ್ ಡೆಪಾಸಿಟ್ ಈ ಥರ ಬರುತ್ತೆ. ಸೊ ಈ 3 ಆಪ್ಷನ್ಸು ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಜ್ಯುವೆಲರೀಸಲ್ಲಿ ಇದೆ. ನಾನು ಗೋಲ್ಡ್ ಡೆಪಾಸಿಟ್ ಪ್ಲ್ಯಾನ್ ಬಂದು ಗೊತ್ತಿರೋ ಹಾಗೆ ಲಲಿತಾದವ್ರು ಫಸ್ಟು ಮಾಡಿದ್ದಿದ್ದು, ಅದಾದಮೇಲೆ ಮಲಬಾರ್ ಅವ್ರು ಮಾಡಿದ್ದು. ಸೊ ಗೋಲ್ಡ್ ಈ ಪ್ಲ್ಯಾನ್ ಬಗ್ಗೆ ನಾನು ಲಾಸ್ಟಿಗೆ ಹೇಳ್ತೀನಿ, ಒನ್ ಟೈಮ್ ಡೆಪಾಸಿಟ್ ಬಗ್ಗೆ. ಫಸ್ಟು ಗೋಲ್ಡ್ ಸ್ಕೀಮ್ 2 ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಬನ್ನಿ. ಗೋಲ್ಡ್ ಅಕ್ಯುಮುಲೇಟೆಡ್ ಸ್ಕೀಮ್ ಅಂತಂತಂದರೆ ಇದರಲ್ಲಿ ಅವತ್ತಿನ ಗೋಲ್ಡ್ ರೇಟ್ ಏನಿದೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಗೋಲ್ಡ್ ಒಂದು ಚೀಟಿ ಹಾಕಿರ್ತೀರ, 11 ತಿಂಗಳು ಚೀಟಿ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ನೀವು ತಿಂಗಳ ಒಂದು 10,000 ಹಾಕ್ತಿರ್ತೀರ. ಆ 10,000ಕ್ಕೆ ಅವತ್ತಿನ ಗೋಲ್ಡ್ ರೇಟ್ ಏನಿದೆ, ಅವತ್ತಿನ ಗೋಲ್ಡ್ ರೇಟಿಗೆ ಎಷ್ಟು ಗೋಲ್ಡ್ ಬರುತ್ತೆ ಅದನ್ನು ನಿಮ್ಮ ಅಕೌಂಟಿಗೆ ಹಾಕೋದವರು ಅಷ್ಟೇ. ಅದರಿಂದ ಇವತ್ತು ಫಾರ್ ಎಕ್ಸಾಂಪಲ್ 1 ಗ್ರಾಮ್ ಬರುತ್ತೆ 10,000ಕ್ಕೆ ಅಂತಂದರೆ 1 ಗ್ರಾಮಲ್ಲಿ ನಿಮ್ಮ ಅಕೌಂಟಿಗೆ ಆ್ಯಡ್ ಆಗಿಬಿಡುತ್ತೆ. ಸೊ ಇದಕ್ಕೆ ಗೋಲ್ಡ್ ಅಕ್ಯುಮುಲೇಟೆಡ್ ಸ್ಕೀಮ್ ಅಂತ ಅಂತೀವಿ. ನನ್ನ ಪ್ರಕಾರ ಗೋಲ್ಡ್ ಅಕ್ಯುಮುಲೇಟೆಡ್ ಸ್ಕೀಮ್ ಬೆಸ್ಟ್ ಅನಿಸುತ್ತೆ. ಯಾಕಂತಂದರೆ ಇನ್ನೂ ಒಂದು ಸ್ಕೀಮ್ ಇದೆ, ಅದನ್ನು ಇವಾಗ ಹೇಳ್ತೀನಿ ಬನ್ನಿ. ಇದೆರಡು ಕಂಪೇರ್ ಮಾಡಿಬಿಟ್ಟು ಹೇಳ್ತೀನಿ, ಆವಾಗ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಗೋಲ್ಡ್ ಅಕ್ಯುಮುಲೇಟೆಡ್ ಸ್ಕೀಮ್ ಅಂತಂದರೆ ಗೋಲ್ಡ್ ಮಾತ್ರ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಈ ಮಂತ್ 10,000ಕ್ಕೆ 1 ಗ್ರಾಮ್ ಬರುತ್ತೆ ಅಂದ್ಕೊಳ್ಳಿ, 1 ಗ್ರಾಮ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಮಂತ್ ಮತ್ತೆ 10,000 ಕಟ್ತೀರಲ್ವಾ, ಸೊ ಅದಕ್ಕೆ ಇನ್ನು 1 ಗ್ರಾಮ್ ಬರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ಆ್ಯಡ್ ಆಗುತ್ತೆ. ಸೊ ಇದರಲ್ಲಿ ಏನು ಬೆನಿಫಿಟ್ ಅಂತಂದರೆ, ನೀವು 11 ತಿಂಗಳು ಕಟ್ಟಿದ್ರೆ 1 ತಿಂಗಳದೇನೋ ಅವರು ಕೊಡ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ 1 ತಿಂಗಳದು ಅಥವಾ ಅರ್ಧ ತಿಂಗಳದನ್ನು ಅವ್ರು ಕೊಡ್ತಾರೆ. ಮತ್ತು ಮಲಬಾರಲ್ಲೇ ಹೇಳಬೇಕಂತಂದರೆ ಈ ಗೋಲ್ಡ್ ಅಕ್ಯುಮುಲೇಟೆಡ್ಗೆ 14% ಡಿಸ್ಕೌಂಟ್ ಕೊಡ್ತಾರೆ ಅವರು ಮೇಕಿಂಗ್ ಚಾರ್ಜ್ ಮೇಲೆ. ಸೊ ಇದು ಒಂದು ಬೆನಿಫಿಟ್ ಆಗುತ್ತೆ, ಮೇಕಿಂಗ್ ಚಾರ್ಜ್ ಮೇಲೂ ಬೆನಿಫಿಟ್ ಆಗುತ್ತೆ, ಮತ್ತು 1 ಮಂತದ್ದು ಅವರೇ ಕೊಡ್ತಾರೆ. ಸೊ ಇದು 2ರಿಂದನೂ ಬೆನಿಫಿಟ್ ಆಗುತ್ತೆ ಒಂದು. ಸೊ 2ನೇದು ಬಂದರೆ ಮನಿ ಅಕ್ಯುಮುಲೇಟೆಡ್ ಇದೆ. ಮನಿ ಅಕ್ಯುಮುಲೇಟೆಡ್ ಅಂತಂದರೆ ಇದು ದುಡ್ಡು ಆ್ಯಡ್ ಆಗ್ತಾ ಹೋಗುತ್ತೆ. ಇವಾಗ ಹೆಂಗೆ ಅಂತಂದರೆ ಇವತ್ತಿನ ಗೋಲ್ಡ್ ರೇಟಿಗೆ ಅವರು ಏನಿದೆ ಅದನ್ನು ಆ್ಯಡ್ ಮಾಡಲ್ಲ ಗೋಲ್ಡ್ನ. ಅಂತಂದರೆ ಇವತ್ತು ಒಂದು 10,000ಕ್ಕೆ 1 ಗ್ರಾಮ್ ಗೋಲ್ಡ್ ಬರ್ತಿದೆ ಅಂತಂತಂದರೆ ನಿಮಗೆ ಅದನ್ನು ಅವರು ಗೋಲ್ಡ್ ಆ್ಯಡ್ ಮಾಡಲ್ಲ, ಇದರಲ್ಲಿ ದುಡ್ಡನ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 10 ತಿಂಗಳಿಂದ ನೀವೇನು ಕಟ್ತೀರಾ, 1 ತಿಂಗಳಿಂದ 10 ತಿಂಗಳವರೆಗೆ ಏನು ಕಟ್ತೀರಾ ಆ ದುಡ್ಡು ಟೋಟಲ್ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿಬಿಟ್ಟು ಲಾಸ್ಟಲ್ಲಿ 11ನೇ ತಿಂಗಳಿಗೆ ಏನು ಅವತ್ತಿನ ರೇಟ್ ಇದೆ ಅವತ್ತಿನ ರೇಟ್ ಹಾಕ್ತಾರೆ. ಇವತ್ತೇನಾದರೂ 10,000 ಇದ್ದು ಅವತ್ತು 20,000 ಇದ್ದರೆ ಅಕಸ್ಮಾತ್ ಗೋಲ್ಡ್ ರೇಟು ನಿಮಗೆ 20,000ದ ರೇಟೇ ಹಾಕ್ತಾರೆ ಹೊರತು 10,000ದ ರೇಟ್ನ ಅವ್ರು ಹಾಕಲ್ಲ. ಸೊ ನನ್ನ ಪ್ರಕಾರ ಇದು ಯಾವತ್ತಿದ್ರೂ ಲಾಸೇ ಅಂತ ಅನಿಸುತ್ತೆ. ಯಾಕಂತಂದರೆ ಗೋಲ್ಡ್ ರೇಟ್ ಯಾವಾಗಲೂ ಜಾಸ್ತಿ ಆಗುತ್ತೆ ಹೊರತು ನಾನು ನೋಡಿರೋ ಹಂಗೆ ಇಷ್ಟು ವರ್ಷದಲ್ಲಿ ಒಂದು ಸಲನೂ ಕಡಿಮೆ ಆಗಿರೋದು ನಾನು ನೋಡೇ ಇಲ್ಲ. ಸೊ ಹಾಗಾಗಿ ಇದೆರಡರಲ್ಲಿ ಗೋಲ್ಡ್ ಅಕ್ಯುಮುಲೇಟೆಡ್ ಮತ್ತು ಮನಿ ಅಕ್ಯುಮುಲೇಟೆಡಲ್ಲಿ ಬೆಸ್ಟ್ ಅಂತಂತಂದರೆ ಗೋಲ್ಡ್ ಆ್ಯಡ್ ಆಗ್ತಾ ಹೋಗೋದು ತುಂಬ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಯಾವಾಗಲೂ ಈ ಮನಿ ಅಕ್ಯುಮುಲೇಟೆಡ್ ನನ್ನ ಲೈಫಲ್ಲಿ ನಾನು ತೊಗೊಂಡೇ ಇಲ್ಲ. ಮನಿನ ಅಕ್ಯುಮುಲೇಟ್ ಮಾಡ್ಕೊಂಡಿರೋ ಸ್ಕೀಮು ಯಾವಾಗಲೂ ಗೋಲ್ಡ್ ಅಕ್ಯುಮುಲೇಟೆಡೇ ತೊಗೋತೀನಿ. ಇದರಲ್ಲಿ ನಮಗೆ ಬೆನಿಫಿಟು ಸಿಗುತ್ತೆ, ಅದ್ರ ಜೊತೆಗೆ ಗೋಲ್ಡು ಆ್ಯಡ್ ಆಗ್ತಾ ಹೋಗುತ್ತೆ. ಗೋಲ್ಡ್ ಯಾವತ್ತೂ
ಮೇಲ್ಗಡೆನೆ ಹೋಗಿರುತ್ತೆ ಅಲ್ವಾ, ಅಂದರೆ ಅದು ಯಾವಾಗಲೂ ಜಾಸ್ತಿನೇ ಆಗ್ತಾ ಹೋಗುತ್ತೆ. ನೀವೇ ನೋಡ್ಕೊಳ್ಳಿ, ಒಂದು ವರ್ಷಕ್ಕಿಂತ ಗೋಲ್ಡ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಯಾವತ್ತೂ ಆಗಿಲ್ಲ. ಆ್ಯಂಡ್ ಆಗೋದು ಇಲ್ಲ, ಅದು ಯಾವತ್ತೂ ಆಗೋದಿಲ್ಲ. ಆದ್ರೂ ಒಂದು 100 ರೂಪಾಯಿ 200 ರೂಪಾಯಿ ಆಗುತ್ತೆ ಅಷ್ಟೇ. ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ ಅಂತಂತಂದರೆ ಗೋಲ್ಡೇ ಆ್ಯಡ್ ಆಗ್ತಾ ಹೋಗೋ ಅಂಥ ಸ್ಕೀಮು ಭಾಳ ಬೆಸ್ಟ್ ಇದೆ ಎರಡರಲ್ಲಿ, ಗೋಲ್ಡ್ ಮತ್ತು ಮನಿ ಅಕ್ಯುಮುಲೇಟೆಡ್ ಸ್ಕೀಮ್ಸಲ್ಲಿ. ಮತ್ತು ಇನ್ನೂ ಒಂದು ಬಂದು ಒನ್ ಟೈಮ್ ಡೆಪಾಸಿಟ್ ಅಂತಂತಂದರೆ ನಿಮ್ಮ ಹತ್ರ ಇವಾಗ ಒಂದು ಲಂಸಮ್ ಅಮೌಂಟ್ ಇರುತ್ತೆ, 1 ಲಕ್ಷ 2 ಲಕ್ಷ 3 ಲಕ್ಷ ಎಷ್ಟಿದೆಯೋ ಅಷ್ಟು ಅಮೌಂಟ್ನ ತೊಗೊಂಡೋಗಿ ಒಂದೇ ಟೈಮ್ ಡೆಪಾಸಿಟ್ ಮಾಡಿಬಿಡೋದು. ಯಾವುದಾದ್ರೂ ಜ್ಯುವೆಲ್ಲರಿ ಶಾಪಲ್ಲ, ನನಗೆ ಗೊತ್ತಿರೋ ಹಾಗೆ ಲಲಿತಾದಲ್ಲಿದೆ ಇದು ಆಪ್ಷನು, ಮತ್ತು ಮಲಬಾರಲ್ಲಿದೆ ಇದು 2 ಆಪ್ಷನ್. ಸೊ ಆ ಅಮೌಂಟ್ನ ನೀವು ತೊಗೊಂಡೋಗಿ ಇಟ್ಟರೆ ಅವತ್ತಿನ ರೇಟ್ ಏನಿದೆ, ಫಾರ್ ಎಕ್ಸಾಂಪಲ್ ಇವತ್ತು ಒಂದು 8,000 ಇದೆ ಅಂದ್ಕೊಳ್ಳಿ ಗೋಲ್ಡ್ ರೇಟ್. ಇವತ್ತಿಗೆ ಗೋಲ್ಡ್ ರೇಟ್ ಎಷ್ಟಿದೆ ಆ ಅಮೌಂಟ್ ಎಷ್ಟು ಕೊಡ್ತೀರಾ ಅಷ್ಟಕ್ಕೆ ಫಿಕ್ಸ್ ಆಗಿಬಿಡುತ್ತೆ. ಈಗ ಒಂದು 2 ಲಕ್ಷಕ್ಕೆ ಇವತ್ತು ಎಷ್ಟು ಬರುತ್ತೆ ಗೋಲ್ಡು, ಅಷ್ಟು ಗೋಲ್ಡನ್ನ ಫಿಕ್ಸ್ ಮಾಡಿಬಿಡ್ತಾರೆ ಇವತ್ತಿನ ರೇಟಿಗೆ. ಫಿಕ್ಸ್ ಮಾಡಿ ಇನ್ನೂ 1 ವರ್ಷ, ಇನ್ನೊಂದು 11 ತಿಂಗಳು ಬಿಟ್ಟು ನೀವು ತೊಗೊಂಡಾಗ ಇವತ್ತಿನ ಅವತ್ತಿಗೆ ಏನಾದರೂ ಗೋಲ್ಡ್ ರೇಟ್ ಜಾಸ್ತಿ ಆಗಿದ್ರೆ ಅದನ್ನು ಹಾಕಲ್ಲ. ಇಲ್ಲಿ ಏನು ಫಿಕ್ಸ್ ಆಗಿರುತ್ತೆ ಇದನ್ನೇ ಹಾಕ್ತಾರೆ ಯಾವಾಗಲೂ. ಇದನ್ನು ಹಾಕಿ ಅದಕ್ಕೆ ನಿಮಗೆ ಮಿನಿಮಮ್ 18% ವೇಸ್ಟೇಜ್ನ ಕೊಡ್ತಾರೆ. ಸೊ ಇದರಲ್ಲಿ ವೇಸ್ಟೇಜ್ 18% ಕೂಡ ವೇಸ್ಟೇಜ್ ಫ್ರೀ ಸಿಕ್ತು. ಮತ್ತು ಇವತ್ತು ಏನು ನಮಗೆ ಅವತ್ತಿನ ರೇಟ್, ಹಳೆ ರೇಟ್ ಏನಿತ್ತು ಅದನ್ನೇ ಹಾಕಿರ್ತಾರೆ. ಸೊ ಇಷ್ಟು ಈ ಥರ ಆಗುತ್ತೆ. ಸೊ ಇಷ್ಟೇ, ಗೋಲ್ಡ್ ಅಕ್ಯುಮುಲೇಟೆಡು, ಮನಿ ಅಕ್ಯುಮುಲೇಟೆಡು ಮತ್ತು ಇನ್ನೊಂದು ಯಾವುದು ಒನ್ ಟೈಮ್ ಡೆಪಾಸಿಟ್. ಈ ಥರ ಈ 3 ಸ್ಕೀಮ್ ಫ್ರೆಂಡ್ಸ್ ಇರೋದು ಆ್ಯಕ್ಚುಲಿ. ಸೊ ಇದರಲ್ಲಿ ನನಗೆ ಬೆಸ್ಟ್ ಅನಿಸೋದು ಒಂದು ಗೋಲ್ಡ್ ಅಕ್ಯುಮುಲೇಟೆಡ್ ಬೆಸ್ಟ್ ಅನಿಸುತ್ತೆ, ಮತ್ತು ಒನ್ ಟೈಮ್ ಡೆಪಾಸಿಟ್ ಬೆಸ್ಟ್ ಅನಿಸುತ್ತೆ. ಮತ್ತು ನೀವು ಒಂದು 50 ಗ್ರಾಮ್ 60 ಗ್ರಾಮ್ ತೊಗೊತೀರಾ ಅಂತಂದಾಗ ನಿಮ್ಮ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇರುತ್ತೆ ಅಂತಂದಾಗ ಅದನ್ನು ತೊಗೊಂಡೋಗಿ ಇಟ್ಟುಬಿಟ್ಟು ಅದ್ರ ಜೊತೆನೇ ಇನ್ನೊಂದು ಸ್ಕೀಮ್ ನೀವು ಮಾಡಿಸ್ಕೊಂಡ್ರೆ ಈ ಕಡೆ ಒನ್ ಟೈಮ್ ಡೆಪಾಸಿಟು ಇರುತ್ತೆ, ಒಂದು ಸ್ಕೀಮು ಇರುತ್ತೆ ಅಂದಾಗ ಅದು ಎರಡನ್ನೂ ಕಂಬೈನ್ ಮಾಡಿ ನೀವು ದೊಡ್ಡ ಜ್ಯುವೆಲ್ಲರಿನ ಮಾಡಿಸ್ಕೋಬೋದು. ಸೊ ಇದೊಂದು ಪ್ಲ್ಯಾನ್, ಈ ಥರ ಪ್ಲ್ಯಾನ್. ಯೂಶ್ವಲಿ ನಾನು ದೊಡ್ಡ ಜ್ಯುವೆಲ್ಲರಿ ಮಾಡಿಸ್ಕೊಬೇಕಾದ್ರೆ ನನ್ನ ಹತ್ರ ಏನಾದರೂ ಅಮೌಂಟ್ ಇದ್ದರೆ ಅದನ್ನು ತೊಗೊಂಡೋಗಿ ಒನ್ ಟೈಮ್ ಡೆಪಾಸಿಟ್ ಮಾಡಿಬಿಟ್ಟು ಅದ್ರ ಜೊತೆನೇ ನಾನು ಸ್ಕೀಮ್ ಕೂಡ ಮಾಡ್ಕೊತೀನಿ. ಸೊ ಆವಾಗ ಅದೆರಡನ್ನೂ ಕಂಬೈನ್ ಮಾಡಿಬಿಟ್ಟು ಒಂದು ದೊಡ್ಡ ಜ್ಯುವೆಲ್ಲರಿ ಏನಾದರೂ ಮಾಡಿಸ್ಕೊತೀನಿ. ಮೋಸ್ಟ್ ಆಫ್ ದಿ ಟೈಮ್ ಇದೇ ಥರ ಮಾಡಿಸ್ಕೊತೀನಿ. ಸೊ ಇಷ್ಟೇ ಗೋಲ್ಡ್ ಸ್ಕೀಮ್ ಬಗ್ಗೆ. ಈ ಥರ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಯೂಶ್ವಲಿ, ಅಷ್ಟೇ ಸ್ಕೀಮ್ ಬಗ್ಗೆ. ಮತ್ತು ಇನ್ನೂ ಒಂದು ಗೋಲ್ಡ್ ಕಾಯಿನ್ಸ್ ತೊಗೋಬೇಕಂತಂದರೆ ಗೋಲ್ಡ್ ಕಾಯಿನ್ಸ್ನ ನೀವು ಹೋಗ್ಬಿಟ್ಟು ಸುಮ್ಮನೆ 2% 3% ವೇಸ್ಟೇಜ್ ಕೊಟ್ಬಿಟ್ಟು ತೊಗೊಳ್ಳೋದಕ್ಕಿಂತ 0% ವೇಸ್ಟೇಜ್ ಬಿಟ್ಟಿರ್ತಾರೆ ಕೆಲವೊಂದು ಸಲ. ಈ ಅಕ್ಷಯ ತೃತೀಯಾಗೆಲ್ಲ GRTಯಲ್ಲಿ ಎಲ್ಲ ಬಿಡ್ತಾರೆ, ಬೇಕಿದ್ರೆ ನೀವು ಪ್ಲ್ಯಾನ್ ಮಾಡ್ಕೊಂಡು ತೊಗೋಬೋದು. ಕೆಲವೊಂದು ಸಲ ಬಿಡ್ತಾರಲ್ವ, ಸೊ ಆವಾಗ 0% ವೇಸ್ಟೇಜ್ ಯಾವಾಗಿರುತ್ತೆ, ಗೋಲ್ಡ್ ರೇಟ್ ಯಾವಾಗ ಕಡಿಮೆ ಆಗಿರುತ್ತೆ, 0% ವೇಸ್ಟೇಜ್ ಎಲ್ಲಿ ಬಿಟ್ಟಿದ್ದಾರೆ, ಸೊ ಹಾಗೇನಾದರೂ ಗೊತ್ತಾದಾಗ ನೀವು ಹೋಗ್ಬಿಟ್ಟು ಅದನ್ನು ತೊಗೊಂಡಿಟ್ಕೊಂಡ್ರೆ ಅವಾಗ ನಿಮಗೆ GST ಮಾತ್ರ ಬಿದ್ದಿರುತ್ತೆ. ಸೊ ನೀವು ಅದನ್ನು ಗೋಲ್ಡ್ ಕಾಯಿನ್ಸ್ನ ತೊಗೊಂಡು ಇಟ್ಕೊಳ್ತಾ ಇರ್ಬೋದು. ಸೊ ಇದೊಂದು ಬೆಸ್ಟ್ ಗೋಲ್ಡ್ ಸೇವ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲ್ಯಾನ್. ಸೊ ಇದು 3 ಜಾಸ್ತಿ ನಾನು ಯೂಸ್ ಮಾಡ್ತೀನಿ ಅಷ್ಟೇ ಗೋಲ್ಡ್ ಸ್ಕೀಮ್ ಬಗ್ಗೆ. ಐ ಹೋಪ್ ನಿಮಗೆ ಒಂದು ಸ್ವಲ್ಪ ಆದರೂ ನಾಲೆಜ್ ಬಂದಿದೆ ಅಂತ ಅಂದ್ಕೊತೀನಿ ಗೋಲ್ಡ್ ಸ್ಕೀಮ್ ಬಗ್ಗೆ. ಮತ್ತು ಇನ್ನೇನಾದರೂ ವ್ಲಾಗ್ಸ್ ಬೇಕಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಮತ್ತು ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೀಮಂತದ್ದು ಜ್ಯುವೆಲ್ಲರಿ ವ್ಲಾಗ್ ಕೇಳಿದ್ದೀರಾ, ಸೀಮಂತದ ಜ್ಯುವೆಲ್ಲರಿ ವ್ಲಾಗ್ ಮಾಡ್ತೀನಿ, ಸದ್ಯದಲ್ಲೇ ಮಾಡ್ತೀನಿ. ಬಟ್ ಅದು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಮಾಡ್ತೀನಿ ಸೀಮಂತದ ಜ್ಯುವೆಲ್ಲರಿ ವ್ಲಾಗ್ನ. ಆಮೇಲೆ ಇನ್ನೇನು ಕೇಳಿದ್ರಿ, ರಿಪೀಟೆಡಾಗಿ ಮಾತಾಡ್ತಿದ್ದೀರಾ, ನೀವು ಮಾತಾಡ್ತಿದ್ದೀರಾ ಅಂತ ಲಾಸ್ಟ್ ಇದರಲ್ಲಿ ಕಾಮೆಂಟ್ ಮಾಡಿದ್ರಿ. ರಿಪೀಟೆಡಾಗಿ ನನಗೆ ಗೊತ್ತಿಲ್ಲದಲ್ಲೇ ಮಾತಾಡಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ. ಸೊ ಸಾರಿ, ಅದನ್ನು ಕರೆಕ್ಟ್ ಮಾಡ್ಕೊತೀನಿ. ಈ ವ್ಲಾಗಲ್ಲಿ ಹೇಗೆ ಮಾತಾಡಿದೆ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೊಬ್ರು ಯಾರೋ ಕಾಮೆಂಟ್ ಮಾಡಿದರು ಸೊ ಅಂತ ಎಷ್ಟು ಸಲ ಯೂಸ್ ಮಾಡ್ತೀರಾ ಅಂತ ಹೇಳಿ. ಅದು ಗೊತ್ತಿಲ್ಲ, ನನಗೆ ಹಾಗೆ ಬಂದುಬಿಟ್ಟಿದೆ, ಹಾಗೆ ಮಾತಾಡ್ಬಿಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇನ್ನು ಫ್ಯೂಚರಲ್ಲಿ ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ ಅಷ್ಟೇ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ. ಆ್ಯಂಡ್ ಯಾರಾದರೂ ಲೈಕ್ ಮಾಡ್ದಲ್ಲೇ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಬೋದಾ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.